ಎಲ್ರಿಗೂ ನಮಸ್ಕಾರ. ಇನ್ಸೈಟರ್ಸ್ ನ್ಯೂಸ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಜಾತಿ ವ್ಯವಸ್ಥೆ ಅನ್ನೋದು ದೇಶ ಕಂಟಿದ ಒಂದು ಶಾಪ, ನೋ ಡೌಟ್. ಆದರೆ ಅದನ್ನು ನಿವಾರಿಸೋದ್ರ ಬದಲು ಅದನ್ನೇ ಅಸ್ತ್ರವಾಗಿ ಬಳಸಿದರೆ ಅಪಾಯ ತಪ್ಪಿದ್ದಲ್ಲ. ಈ ವಿಷಯ ಗೊತ್ತಿದ್ದು ಕೂಡ ಕೇಂದ್ರದಲ್ಲಿರೋ ಮೋದಿ ಸರ್ಕಾರ ಒಂದು ನಿರ್ಣಯವನ್ನು ಕೈಗೊಂಡಿದೆ. ದೇಶ ತುಂಬೆಲ್ಲ ಚರ್ಚೆ ಆಗ್ತಾ ಇರೋದು ಈಗ ಅದೇ ವಿಷಯ. ಅದೇನಪ್ಪ ಅಂದರೆ ಅದೇ ಹೊಸ UGC ನಿಯಮಗಳು. ಸಿಂಪಲಾಗಿ ಹೇಳಬೇಕಂದ್ರೆ, ಕಾಲೇಜು ಅಥವಾ ಯೂನಿವರ್ಸಿಟಿ ಇರುತ್ತಲ್ಲ, ಅಲ್ಲಿ ಯಾರೂ ಕೂಡ ನಾನು ಬೇರೆ, ಅವನು ಬೇರೆ, ಇವನು ಬೇರೆ ಅನ್ನೋ ಕೀಳರಿಮೆ ಇರಬಾರ್ದು ಅನ್ನೋದೇ ಈ ನಿಯಮದ ಒಂದು ಮುಖ್ಯ ಉದ್ದೇಶ. ತಾರತಮ್ಯ ಅನ್ನೋದು ಮೂಲತಃ ಅಷ್ಟೇ ಅಲ್ಲ, ಪರೋಕ್ಷವಾಗಿ ನಡೆದರೂ ಕೂಡ ಅದು ಅಪರಾಧ ಅಂತಾನೆ ಪರಿಗಣಿಸಲಾಗುತ್ತೆ. ಯಾವುದಾದ್ರೂ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ವರ್ಷಗಟ್ಟಲೆ ಎಳೆಯೋ ಆಗಿಲ್ಲ. ಒಂದು ಫಿಕ್ಸ್ಡ್ ಟೈಮ್ ಒಳಗೆ ಅದನ್ನು ಸಾಲ್ವ್ ಮಾಡಲೇಬೇಕು. ಒಂದು ವೇಳೆ ಕಾಲೇಜುಗಳು ಈ ನಿಯಮವನ್ನು ಪಾಲಿಸದೇ ಇದ್ದರೆ, ಉಡಾಫೆ ಮಾಡಿದರೆ, UGC ಅವರಿಗೆ ಬರೋ ಹಣಕಾಸಿನ ನೆರವನ್ನು ಕಟ್ ಮಾಡುತ್ತೆ. ಅಷ್ಟು ಮಾತ್ರ ಅಲ್ಲ, ಕಾಲೇಜಿನ ಮಾನ್ಯತೆಯನ್ನು ಕೂಡ ರದ್ದು ಮಾಡೋ ರೇಂಜ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಒಟ್ಟಿನಲ್ಲಿ ಸಮಾನತೆ ಅನ್ನೋದು ಇನ್ನು ಮುಂದೆ ಕೇವಲ ಅಡ್ವೈಸ್ ಮಾತ್ರ ಅಲ್ಲ, ವಾಸ್ತವ ಆಗಿರುತ್ತೆ. ಆದರೆ ಇಲ್ಲೊಂದು ಮೇಜರ್ ಟ್ವಿಸ್ಟ್ ಇದೆ. ಏನಪ್ಪ ಅಂದರೆ, ಈ ಇಷ್ಟೂ ಸೌಕರ್ಯಗಳಲ್ಲಿ, ಅನುಕೂಲಗಳಲ್ಲಿ ಒಂದೂ ಕೂಡ ಜನರಲ್ ಕ್ಯಾಟಗರಿಯವರಿಗೆ ಸಿಗೋದಿಲ್ಲ. SC ST OBCಯಿಂದ ಹಿಡಿದು ಅಲ್ಪಸಂಖ್ಯಾತರು ಮತ್ತು ಈ ಭಿನ್ನ ಸಾಮರ್ಥ್ಯದವರು ಅಂತ ಇರ್ತಾರಲ್ಲ, ಅದು ಅವರೆಲ್ಲ ಪ್ರತಿಯೊಬ್ಬರಿಗೂ ಕೂಡ ಒಂದು ಭದ್ರವಾದ ಕಾನೂನು ರಕ್ಷಣೆ ಕೊಡುತ್ತೆ ಈ ಕಾನೂನು. ಕಾಲೇಜ್ಗಳು ದೂರು ಬಂದ ತಕ್ಷಣವೇ ಆ್ಯಕ್ಷನ್ ತಗೋಬೇಕು ಅನ್ನೋ ರೂಲ್ ಇರೋದ್ರಿಂದ ಇಷ್ಟು ದಿನ ಅನ್ಯಾಯ ಅನುಭವಿಸ್ಕೊಂಡು ಸುಮ್ಮನೆ ಕೂರ್ತಿದ್ದ ಸ್ಟೂಡೆಂಟ್ಗಳಿಗೆ ಒಂದು ಧೈರ್ಯ ಬಂದಿದೆ. ಅಂದರೆ ಈ ಪಾಲಿಸಿ ಕಾಲೇಜುಗಳನ್ನು ಬರೀ ಪಾಠ ಮಾಡೋ ಭಾಗವಾಗಿ ಮಾತ್ರ ಅಲ್ಲದೆ, ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಸೇಫ್ ಆಗಿರುವ ಒಂದು ನ್ಯಾಯದ ತಾಣವನ್ನಾಗಿ ಬದಲಾಯಿಸುತ್ತೆ. ಆದರೆ ಇಲ್ಲಿ ಕೆಲವು ಆತಂಕದ ವಿಷಯಗಳು ಕೂಡ ಇವೆ. ಅದರ ವಿರುದ್ಧ ಹೋರಾಟ ಕೂಡ ಶುರುವಾಗಿದೆ. ಈ ಹೋರಾಟಗಾರರು ಹೇಳೋದೇನು ಅಂದರೆ, ಈ ರೂಲ್ಸ್ ಇದೆಯಲ್ಲ, ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತೆ, ಸಮಾಜದಲ್ಲಿ ಒಂದು ಹೊಸ ವಿಭಜನೆಯನ್ನು ತರುತ್ತೆ. ಅದೇ ಕಾರಣಕ್ಕಾಗಿ ಈಗ ಪ್ರತಿಭಟನೆಗಳು ಜೋರಾಗ್ತಿವೆ. ರಾಜಕೀಯ ಮತ್ತು ಧಾರ್ಮಿಕ ವಲಯಗಳಲ್ಲಂತೂ ಇದು ಹಿಂದೂ ಸಮಾಜವನ್ನೇ ಒಡೆಯೋ ಪ್ಲ್ಯಾನ್ ಅನ್ನೋ ರೇಂಜ್ಗೆ ಚರ್ಚೆಗಳು ನಡೀತಿದ್ದಾವೆ. ಈ ವಿಷಯ ಈಗ ಸುಪ್ರೀಂ ಕೋರ್ಟ್ ಮೆಟ್ಲೇರಿದೆ. ಅಷ್ಟೇ ಅಲ್ಲ, ತಾರತಮ್ಯದ ವ್ಯಾಖ್ಯಾನ ತುಂಬ ದೊಡ್ಡದಾಗಿರೋದ್ರಿಂದ ಯಾರಾದರೂ ಬೇಕಂತಲೇ ಸುಳ್ಳು ದೂರು ಕೊಟ್ಟು ಈ ರೂಲ್ಸ್ನ ದುರುಪಯೋಗ ಮಾಡ್ಕೊಳ್ಬೋದು ಅನ್ನೋ ಭಯ ಎಲ್ಲರಲ್ಲೂ ಕಾಡ್ತಾ ಇದೆ. ಇನ್ನು ವಿದ್ಯಾರ್ಥಿಗಳ ಮೇಲೂ ಇದರ ಎಫೆಕ್ಟ್ ಇರುತ್ತೆ. ನಿಜಕ್ಕೂ ಕಿರುಕುಳ ಅನುಭವಿಸೋ ಜನಕ್ಕೆ ಇದರಿಂದ ರಕ್ಷಣೆ ಸಿಗುತ್ತೆ, ಹೌದು, ಸಮಸ್ಯೆ ಬೇಗ ಪರಿಹಾರ ಸಿಗುತ್ತೆ ಅನ್ನೋ ಭರವಸೆ ಕೂಡ ಇರುತ್ತೆ. ಆದರೆ ಇನ್ನೊಂದು ಕಡೆ ನೋಡೋದಾದರೆ, ಈ ರೂಲ್ಸ್ನಿಂದಾಗಿ ಸಹಪಾಠಿಗಳ ಮಧ್ಯೆ ಅನಗತ್ಯ ಅನುಮಾನ ಅಥವಾ ಅಪನಂಬಿಕೆ ಶುರುವಾಗಬಹುದು ಅನ್ನೋ ಭಯ ಕೂಡ ಇದೆ. ಕೆಲವರು ಇದನ್ನು ದುರುಪಯೋಗ ಮಾಡ್ಕೊಳ್ತಾರೆ ಅನ್ನೋದು ಹಲವರ ಅನುಮಾನ ಆಗಿದೆ. ಯಾವುದೇ ನಿಯಮದಲ್ಲಿ ಐಡೆಂಟಿಟಿ ಮತ್ತು ಅಧಿಕಾರ ಸೇರಿಕೊಂಡಾಗ ಅದು ದುರುಪಯೋಗ ಆಗೋದು ಸಾಮಾನ್ಯವಾಗಿರುತ್ತೆ. ಕಾಲೇಜ್ಗಳಲ್ಲಿ ವೈಯಕ್ತಿಕ ದ್ವೇಷ ಇಟ್ಕೊಂಡು ಅಥವಾ ಯಾವುದೋ ಸಣ್ಣ ಜಗಳವನ್ನು ಮನಸ್ಸಲ್ಲಿ ಇಟ್ಕೊಂಡು ಅದನ್ನೇ ದೊಡ್ಡದು ಮಾಡಿ ತಾರತಮ್ಯ ಅನ್ನೋ ಬಣ್ಣ ಬಳಿಯೋ ಚಾನ್ಸಸ್ ಕೂಡ ಇದರಲ್ಲಿ ಜಾಸ್ತಿ ಇದೆ. ಇನ್ನು ಕೆಲವೊಂದು ಸಲ ಸ್ಟೂಡೆಂಟ್ಗಳು ಓದಲ್ಲಿ ಫೇಲ್ ಆದಾಗ ಅಥವಾ ಅಟೆಂಡೆನ್ಸ್ ಕಡಿಮೆ ಬಂದಾಗ ತಮ್ಮ ತಪ್ಪನ್ನು ಮುಚ್ಕೊಳ್ಳೋಕೆ ನನ್ನ ಮೇಲೆ ಪಕ್ಷಪಾತ ಮಾಡ್ತಾ ಇದ್ದಾರೆ ಅಂತ ಈ ರೂಲ್ಸ್ನ ಆಯುಧವಾಗಿ ಬಳಸ್ಬೋದು ಅನ್ನೋ ಅನುಮಾನ ಕೂಡ ಹಲವರಲ್ಲಿ ಗಟ್ಟಿಯಾಗಿ ನಿಂತ್ಕೊಬಿಟ್ಟಿದೆ. ಇನ್ನು ರಾಜಕೀಯ ಮಾಡೋ ಸ್ಟೂಡೆಂಟ್ ಗ್ರೂಪ್ಗಳಿಗಂತೂ ಇದು ಎದುರಾಳಿಗಳನ್ನು ಮಣಿಸೋದಕ್ಕೆ ಸಿಗೋ ಪಕ್ಕಾ ವೆಪನ್ ಆಗಿ ಬದಲಾಗೋ ಚಾನ್ಸಸ್ ತುಂಬ ಇದೆ. ಒಬ್ಬ ಸಾಮಾನ್ಯ ವರ್ಗದ ಮೆರಿಟ್ ವಿದ್ಯಾರ್ಥಿಗೆ ಈ ನಿಯಮದ ಮೇಲೆ ಇರೋದು ಕೋಪ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಅಸುರಕ್ಷತೆ ಅಂತಲೇ ಹೇಳ್ಬೋದು. ಭಯ ಇದೆ. ಪೈಪೋಟಿಗಳ ಮಧ್ಯೆ ತನಗಿರೋ ಲಿಮಿಟೆಡ್ ಅವಕಾಶಗಳ ನಡುವೆ ತನ್ನ ಕೆರಿಯರನ್ನು ಉಳಿಸ್ಕೊಳ್ಳೋಕೆ ಹೋರಾಡ್ತಾನೆ ಒಬ್ಬ ಜನರಲ್ ಕ್ಯಾಟಗರಿಯ ಹುಡುಗ. ಆದರೆ ಈಗ ಈ ಹೊಸ ರೂಲ್ಸ್ ಬಂದ ಮೇಲೆ ನನ್ನ ಮಾತು ಅಥವಾ ನನ್ನ ಕೆಲಸನ ಬೇರೆಯವರು ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ಹೇಗೆ ಅನ್ನೋ ಭಯ ಕಾಡ್ತಾ ಇರುತ್ತೆ. ಅಂದರೆ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಓದಿದ್ರೂ ಕೂಡ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ನನ್ನ ಮೇಲೆ ಆರೋಪ ಬಂದರೆ ಲೈಫ್ ಏನಾಗುತ್ತೋ ಅನ್ನೋ ಭಯ ಒಬ್ಬ ಜನರಲ್ ಕ್ಯಾಟಗರಿ ಹುಡುಗನ ನಿದ್ದೆ ಕೆಡಿಸುತ್ತೆ. ಇನ್ನು ಮೆರಿಟ್ ವಿದ್ಯಾರ್ಥಿಗಳು ನಂಬಿರೋದು ಒಂದೇ, ಕಷ್ಟಪಟ್ಟು ಓದು, ಚೆನ್ನಾಗಿ ಕೆಲಸ ಮಾಡು, ಜೀವನ ಮಾಡು. ಆದರೆ ಈ ಹೊಸ ನಿಯಮ ಈ ನಂಬಿಕೆಯನ್ನೇ ಅಲ್ಲಾಡಿಸ್ತಾ ಇದೆ. ಈಗ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ಗಿಂತ ಸುತ್ತಮುತ್ತಲವರು ನಮ್ಮನ್ನು ಹೇಗೆ ನೋಡ್ತಾರೆ ಅನ್ನೋದೇ ಮುಖ್ಯ ಆಗಿಬಿಟ್ಟಿದೆ. ಅಂದರೆ ನಾನು ಎಲ್ಲ ಸರಿ ಮಾಡಿದರೂ ಕೂಡ ಯಾರೋ ಒಬ್ಬರಿಗೆ ಸರಿಯಾಗಿ ಕಾಣದೇ ಇದ್ದರೆ ನಾನು ಅಪರಾಧಿ ಆಗ್ತೀನಿ ಅನ್ನೋ ಅನಿಶ್ಚಿತತೆ ಇದೆಯಲ್ಲ, ಇದು ಇಲ್ಲಿ ಸೃಷ್ಟಿಯಾಗಿದೆ. ಓದೋಕೆ ಬಂದಿರೋ ಹುಡುಗರಿಗೆ ಇಂಥ ಆತಂಕ ಅಪಾಯಕಾರಿ ಅಲ್ವಾ? ಇದರ ವಿರುದ್ಧ ನಿಂತವ್ರು ಹೇಳೋ ಪ್ರಕಾರ ಇದು ಕ್ಲಾಸ್ ರೂಮ್ನ ವಾತಾವರಣವನ್ನೇ ಬದಲಾಯಿಸುತ್ತೆ. ಇನ್ನು ಮುಂದೆ ಸ್ಟೂಡೆಂಟ್ಗಳಿಗೆ ಡಿಬೇಟ್ಗಳಲ್ಲಿ ಮುಕ್ತವಾಗಿ ಮಾತಾಡೋಕ್ಕೆ ಅಥವಾ ಯಾವುದೋ ಐಡಿಯಾನ ಧೈರ್ಯವಾಗಿ ಪ್ರಶ್ನೆ ಮಾಡೋದಕ್ಕೆ ಭಯ ಆಗ್ಬೋದು. ಯಾಕಂದರೆ ಸತ್ಯ ಹುಡುಕೋದಕ್ಕಿಂತ ಹೆಚ್ಚಾಗಿ ತಮ್ಮನ್ನು ತಾವು ಸೇಫಾಗಿ ಇಟ್ಕೊಳ್ಳೋದು ಮುಖ್ಯ ಆಗುತ್ತೆ. ಆ ಟೈಮಲ್ಲಿ ಯಾರನ್ನಾದರೂ ಕರೆಕ್ಟ್ ಮಾಡೋಕ್ಕೆ ಹೋದರೆ
ಅದು ಎಲ್ಲಿ ತಾರತಮ್ಯ ಅನ್ನಿಸ್ಕೊಳ್ಳುತ್ತೋ ಅನ್ನೋ ಭಯ ಕಾಡುತ್ತೆ. ಇದರ ಪರಿಣಾಮ ಲವಲವಿಕೆಯಿಂದ ಇರಬೇಕಾದ ಕ್ಲಾಸ್ ರೂಮು ಸೈಲೆಂಟ್ ಆಗಿಬಿಡ್ತವೆ. ಇನ್ನೊಂದು ವಿಚಿತ್ರ ಅಂದರೆ ಆರೋಪ ಮಾಡೋದು ವೆರಿ ಈಸಿ, ಆದರೆ ಆರೋಪದಿಂದ ಈಚೆ ಬರೋದಿದೆಯಲ್ಲ ಅದು ಅಗ್ನಿಪಥ ದಾಟಿದಾಗೆ. ಯಾರಾದರೂ ಒಬ್ಬರು ಐಡೆಂಟಿ ಆಧಾರದ ಮೇಲೆ ದೂರು ಕೊಟ್ಟರೆ ಅದನ್ನು ಎದುರಿಸೋದು ತುಂಬ ಕಷ್ಟದ ಕೆಲಸ. ಇಲ್ಲಿ ನ್ಯಾಯಕ್ಕಿಂತ ಹೆಚ್ಚಾಗಿ ಸೈಕಾಲಜಿಕಲ್ ಆಗಿ ಒಬ್ಬ ವಿದ್ಯಾರ್ಥಿ ಒಂಟಿಯಾಗ್ಬಿಡ್ತಾನೆ. ಅವನು ತನ್ನ ಪ್ರಾಮಾಣಿಕತೆಯನ್ನು ಪ್ರೂವ್ ಮಾಡೋದಕ್ಕೆ ಓದೋದನ್ನು ಬಿಟ್ಟು ಕಚೇರಿಗಳಿಗೆ ಅಲಿಬೇಕಾದ ಪರಿಸ್ಥಿತಿ ಮುಂದೆ ಬರ್ಬೋದು. ನಿಯಮಗಳು ಕಾಗದದ ಮೇಲೆ ನ್ಯಾಯಯುತವಾಗಿ ಕಂಡರೂ ಕೂಡ ಈ ಅನುಭವಿಸುವವನಿಗೆ ಅದು ಪಕ್ಷಪಾತವಾಗಿ ಕಾಣೋ ಅಪಾಯ ಹೆಚ್ಚಿದೆ. ಈ ಕಾರಣಗಳನ್ನು ಮುಂದಿಟ್ಕೊಂಡೇ ಈ ಹೋರಾಟ ಶುರುವಾಗಿರೋದು. ಇದು ಸ್ಟೂಡೆಂಟ್ಸ್ ನಡುವೆ ಇರೋ ಫ್ರೆಂಡ್ಶಿಪ್ ಮತ್ತು ನಂಬಿಕೆಯನ್ನೇ ಹಾಳು ಮಾಡ್ಬೋದು. ಇಷ್ಟು ದಿನ ಜಗಳ ಆಡಿದರೆ ಅದನ್ನು ಫ್ರೆಂಡ್ಸ್ ಹಂತದಲ್ಲೇ ಸಾಲ್ವ್ ಮಾಡ್ಕೊಳ್ತಿದ್ರು. ಆದರೆ ಇನ್ಮುಂದೆ ಪ್ರತಿಯೊಂದು ಆರ್ಗ್ಯುಮೆಂಟ್ ಹಿಂದೆನೂ ಕೂಡ ಲೀಗಲ್ ಕೇಸ್ ಅನ್ನೋ ನೆರಳು ಇರುತ್ತೆ. ಇದರಿಂದ ಮೆರಿಟ್ ವಿದ್ಯಾರ್ಥಿಗಳು ಎಲ್ಲರ ಜೊತೆ ಬೆರೆಯೋ ಬದಲು ತಮ್ಮದೇ ಆದ ಒಂದು ಸೇಫ್ ಸರ್ಕಲ್ ಒಳಗೆ ಇರೋದಕ್ಕೆ ಇಷ್ಟಪಡ್ತಾರೆ. ಇದರಿಂದ ಯುವ ಮನಸ್ಸುಗಳ ಮಧ್ಯೆ ಅಂತರ ಹೆಚ್ಚಾಗುತ್ತೆ. ದೇಶದ ಬೆನ್ನೆಲುಬಾಗಿರೋ ಯುವ ಶಕ್ತಿ ವ್ಯವಸ್ಥೆಯ ಮೇಲೇ ನಂಬಿಕೆ ಕಳ್ಕೊಂಡ್ರೆ ಇದು ನಿಜಕ್ಕೂ ನಷ್ಟದ ಸಂಗತಿನೇ. ಎಲ್ಲರೂ ಅಲ್ಲ, ಜಸ್ಟ್ 5% ಜನ ಈ ರೂಲ್ಸನ್ನು ಮಿಸ್ಯೂಸ್ ಮಾಡ್ಕೊಳ್ಳಿ. ಇಡೀ ಸಿಸ್ಟಮ್ ಮೇಲೆ ಜನರಿಗಿರೋ ನಂಬಿಕೆ ಇದೆಯಲ್ಲ ಅದು ಹೊರಟೋಗುತ್ತೆ. ಯಾವಾಗ ಸುಳ್ಳು ಕೇಸ್ಗಳು ಜಾಸ್ತಿ ಆಗುತ್ತೋ ಆಗ ನಿಜವಾಗ್ಲೂ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸೋದು ಕಷ್ಟ ಆಗುತ್ತೆ. ಜನ ಪ್ರತಿಯೊಂದು ದೂರನ್ನು ಅನುಮಾನದಿಂದ ನೋಡೋದಕ್ಕೆ ಶುರು ಮಾಡ್ತಾರೆ. ಅದು ಆ ನಿಯಮದ ದೊಡ್ಡ ಸೋಲು ಅಂತಾನೆ ಅರ್ಥ. ಸಿಸ್ಟಮ್ ಅಂದರೆ ಎಲ್ರಿಗೂ ಸಮಾನವಾಗಿ ಮತ್ತು ನ್ಯಾಯಯುತವಾಗಿರಬೇಕು. ಯಾರೋ ಕೆಲವರ ಸ್ವಾರ್ಥಕ್ಕೆ ಬಳಕೆ ಆಗಬಾರ್ದು ಅನ್ನೋದೇ ಇಲ್ಲಿರೋ ಆತಂಕ. ಸಾಮಾನ್ಯ ವರ್ಗದ ವಿದ್ಯಾರ್ಥಿಯೊಬ್ಬ ತಾರತಮ್ಯಕ್ಕೆ ಒಳಗಾದರೆ ಅಥವಾ ರ್ಯಾಗಿಂಗ್ಗೆ ಒಳಗಾದರೆ ಈ ನಿಯಮಗಳ ಅಡಿಯಲ್ಲಿ ಅವನಿಗೆ ರಕ್ಷಣೆ ಸಿಗೋದಿಲ್ವಾ ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಕೊಂಡು ವಕೀಲ ವಿಷ್ಣು ಶಂಕರ್ ಜೈನ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿದರು. ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ್ ಅವರ ನೇತೃತ್ವದ ಪೀಠ ಈ ನಿಯಮಗಳ ಅಸ್ಪಷ್ಟತೆನ ಪ್ರಶ್ನೆ ಕೂಡ ಮಾಡಿದೆ. ತಾರತಮ್ಯ ಅನ್ನೋ ಪದಕ್ಕೆ ಈಗಾಗಲೇ ವಿಶಾಲವಾದ ಅರ್ಥ ಇರುವಾಗ ಅದಕ್ಕೆ ಜಾತಿಯ ಬಣ್ಣ ಹಚ್ಚೋ ಅವಶ್ಯಕತೆ ಏನಿತ್ತು, ಅಗತ್ಯ ಏನಿತ್ತು ಹೀಗಂತ ಸುಪ್ರೀಂ ಕೋರ್ಟ್ ಕೇಳಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಜಾತಿವಾರು ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮಾಡೋ ಪ್ರಸ್ತಾಪಕ್ಕೂ ಕೂಡ CJI ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಲೇಜುಗಳಲ್ಲಿ ರ್ಯಾಗಿಂಗ್, ಕಿರುಕುಳ ಬರೀ ಜಾತಿ ಕಾರಣಕ್ಕಾಗಿ ನಡೆಯೋದಿಲ್ಲ. ಸೀನಿಯರ್ ಜೂನಿಯರ್ ಅನ್ನೋ ಅಹಂಕಾರ, ಪ್ರಾದೇಶಿಕ ಭಿನ್ನಾಭಿಪ್ರಾಯ ಹಾಗೆ ವೈಯಕ್ತಿಕ ದ್ವೇಷದಿಂದಲೂ ಕೂಡ ಇದು ನಡಿಬೋದಲ್ವಾ? ಪ್ರತಿಯೊಂದು ಘಟನೆಯನ್ನು ಕೂಡ ಜಾತಿ ಕನ್ನಡಕದಲ್ಲೇ ನೋಡೋದು ಎಷ್ಟು ಸರಿ? ಇದು ಶಿಕ್ಷಣ ಸಂಸ್ಥೆಗಳಲ್ಲಿನ ಯೂನಿಟಿನೇ ಹಾಳು ಮಾಡುತ್ತೆ ಅಂತ ನ್ಯಾಯಪೀಠನೇ ಆತಂಕ ವ್ಯಕ್ತಪಡಿಸಿದೆ. ಸೊ ಈ ಎಲ್ಲ ಗೊಂದಲಗಳ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ 2026ರ UGC ನಿಯಮಾವಳಿಗಳನ್ನು ಅಮಾನತಿನಲ್ಲಿಟ್ಟಿದೆ. ಮಾರ್ಚ್ 19ರವರೆಗೆ ಈ ತಡೆ ಮುಂದುವರಿಯುತ್ತೆ. ಅಲ್ಲಿವರೆಗೆ ಹಳೆಯ 2012ರ ನಿಯಮಗಳೇ ಜಾರಿಯಲ್ಲಿರ್ತವೆ. ಇದರ ಜೊತೆಗೆ ಸಮಾಜದ ಮೌಲ್ಯಗಳನ್ನು ತಿಳ್ಕೊಂಡಿರೋ ಹಿರಿಯ ತಜ್ಞರ ಒಂದು ಸಮಿತಿಯನ್ನು ಈ ನಿಯಮವನ್ನು ಪರಿಶೀಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಸಲಹೆ ಕೊಟ್ಟಿದೆ. ಒಂದು ಕಹಿ ಸತ್ಯ ಏನಂದರೆ ಬರೀ ಸರ್ಕಾರಿ ರೂಲ್ಸ್ಗಳಿಂದ ನೂರಾರು ವರ್ಷಗಳಿಂದ ಬೇರೂರಿರೋ ಜಾತಿ ವ್ಯವಸ್ಥೆಯನ್ನು ಬುಡ ಸಮೇತ ಕಿತ್ತಾಗೋದಕ್ಕೆ ಸಾಧ್ಯ ಇಲ್ಲ. UGC ನಿಯಮಗಳು ಕಾಲೇಜು ಆವರಣದೊಳಗೆ ತಾರತಮ್ಯ ನಡೆದೇ ಇರೋ ಹಾಗೆ ತಡೆಯಬಹುದೇ ಹೊರತು ಜನರ ಮನಸ್ಸಲ್ಲಿರೋ ನಂಬಿಕೆಗಳನ್ನು ಅಥವಾ ಮನೆ ಸಮಾಜದಲ್ಲಿರೋ ಪೂರ್ವಾಗ್ರಹಗಳನ್ನು ಬದಲಿಸೋಕು ಅಂತ ಆಗಲ್ಲ. ಇದು ಒಂಥರ ನೋವಿಗೆ ಹಚ್ಚೋ ಮುಲಾಮ್ ಇದ್ದಂಗೆ. ಪೂರ್ತಿ ಕಾಯಿಲೆನ ಗುಣಪಡಿಸೋ ಮದ್ದಲ್ಲ. ಅದು ಅಲ್ಲದೆ ಇದು ಗಾಯವಾಸಿ ಮಾಡೋದಕ್ಕಿಂತ ಹೆಚ್ಚಾಗಿ ಅದನ್ನು ಅಗಾಧವಾಗಿಸುತ್ತಾ ಅನ್ನೋದೇ ಈಗಿನ ಅನುಮಾನ. ಸಮಾಜದಲ್ಲಿ ನಿಜವಾದ ಬದಲಾವಣೆ ಬರಬೇಕು ಅಂದರೆ ಅದು ಕೇವಲ ಕಾಗದದ ಮೇಲಿರೋ ನೀತಿಯಿಂದ ಸಾಧ್ಯ ಇಲ್ಲ. ಬದಲಿಗೆ ಜನರ ಆಲೋಚನೆ ಮತ್ತು ತಳಮಟ್ಟದ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಶಿಕ್ಷಣ ಸಂಸ್ಥೆಗಳು ಜಾತಿ ಧರ್ಮಗಳ ಹಂಗಿಲ್ಲದೆ ವಿದ್ಯಾರ್ಥಿಗಳು ಬೆರೆಯೋ ತಾಣವಾಗಬೇಕು. ಮತ್ತೆ ಅಲ್ಲಿ ಗೋಡೆಗಳನ್ನು ನಿರ್ಮಿಸೋದು ಪ್ರಗತಿಪರ ಚಿಂತನೆ ಅಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ನ ಸ್ಪಷ್ಟ ಸಂದೇಶ. ನಿಜಕ್ಕೂ ಕೂಡ ನಾವು ಜಾತಿರಹಿತ ಸಮಾಜದತ್ತ ಸಾಗ್ತಾ ಇದ್ದೀವಾ ಅಥವಾ ನಮ್ಮ ನೀತಿಗಳೇ ನಮ್ಮನ್ನು ಹಿಂದಕ್ಕೆ ಎಳಿತಿದ್ದಾವೆ ಅನ್ನೋದೇ ಯೋಚಿಸಬೇಕಾದ ವಿಷಯ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೊಂದು ಸುದ್ದಿ ಜೊತೆ ಮುಂದಿನ ಎಪಿಸೋಡ್ನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಇನ್ಸೈಡ್ ಟ್ರಸ್ಟ್ ನ್ಯೂಸ್.